ಮಕ್ಕಳೇ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡ ಶಿಕ್ಷಕಿ ಪವಿತ್ರ. ಮಕ್ಕಳ ಹಿಂದಿನ ತರಗತಿಯಲ್ಲಿ ನೀವು ಚಂದಿರನೇತಕ್ಕೆ ಓಡುವ ನಮ್ಮ ಈ ಒಂದು ಪದ್ಯವನ್ನ ರಾಗಬದ್ಧವಾಗಿ ಹಾಡಿ ಆ ಪದ್ಯದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಕಠಿಣ ಶಬ್ದಗಳನ್ನು ಓದಿದ್ದೀರಿ, ಅದರ ಜೊತೆಗೆ ಬರೆದಿದ್ದೀರಿ. ಹಾಗಾದರೆ ಇಂದಿನ ತರಗತಿಯಲ್ಲಿ ಚಂದಿರನೇತಕ್ಕೆ ಓಡುವ ನಮ್ಮ ಈ ಪದ್ಯಕ್ಕೆ ಸಂಬಂಧಿಸಿದಂತಹ ಅಭ್ಯಾಸ ಭಾಗವನ್ನು ನಾವೇನು ಮಾಡೋಣ ನೋಡೋಣ. ಪದ್ಯದ ಸಾಲುಗಳಲ್ಲಿ ಬಿಟ್ಟಿರುವ ಪದವನ್ನು ಮಕ್ಕಳಿಂದ ಹೇಳಿಸಿ. ಮಕ್ಕಳೇ, ನಾನೀಗ ಪದಗಳನ್ನು ಬರೆದಿದ್ದೀನಿ, ಅವುಗಳನ್ನು ನೋಡಿ ನೀವು ಕೂಡ ಚೆನ್ನಾಗಿ ಓದಬೇಕು. ಮೊದಲನೇದು, ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಹನೆ. ಏನದು? ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಹನೆ. ಎರಡನೇದು, ಅರಳೆಯು ಮುತ್ತಿ ಮೈಯನ್ನು ಸುತ್ತಿ ಚಂದ್ರನ ಬಿಗಿಯುವವೇ. ಅರಳೆಯು ಮುತ್ತಿ ಮೈಯನ್ನು ಸುತ್ತಿ ಚಂದ್ರನ ಬಿಗಿಯುವವೇ. ಈ ರೀತಿ ನೀವು ಓದಬೇಕು ಮಕ್ಕಳೇ. ಮೂರನೆಯದು, ಮಂಜಿನ ಗಡ್ಡೆಯ ಮೋಡವು ಕರಗಲು ಚಂದಿರ ನಗುತಿಹನು. ಮಂಜಿನ ಗಡ್ಡೆಯ ಮೋಡವು ಕರಗಲು ಚಂದಿರ ನಗುತಿಹನು. ನಾಲ್ಕನೆಯದು, ನಾನು ಓಡಲು ತಾನು ಓಡುವ ಚೆನ್ನಿಗ ಚಂದಿರನು. ನಾನು ಓಡಲು ತಾನು ಓಡುವ ಚೆನ್ನಿಗ ಚಂದಿರನು. ಮಕ್ಕಳು, ಈ ನಾಲ್ಕು ಬಿಟ್ಟಿರುವ ಸ್ಥಳಗಳನ್ನು ನೀವೇನು ಮಾಡಬೇಕು, ನಿಮ್ಮ ಪುಸ್ತಕದಲ್ಲಿ ಬರಿಬೇಕು. ನಂತರ ಪದ್ಯದ ಒಂದು ಸಾಲನ್ನು ನೀಡಿದೆ, ಮುಂದಿನ ಸಾಲನ್ನು ಮಕ್ಕಳಿಂದ ಹೇಳಿಸಿ. ಮಕ್ಕಳೇ, ಒಂದು ಸಾಲನ್ನು ಕೊಟ್ಟಿದ್ದಾರೆ, ಅದರ ಮುಂದೆ ಬರ್ತಕ್ಕಂಥ ಸಾಲನ್ನ ನಾನು ಕೂಡ ಬರೆದಿದ್ದೀನಿ. ಎರಡನ್ನು ಒಟ್ಟಾಗಿ ನೀವೇನು ಮಾಡಬೇಕು, ಓದಬೇಕು. ಚಂದಿರ ನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೆ. ಎರಡನೆಯದು, ಹಿಂಜಿದ ಅರಳೆಯು ಗಾಳಿಗೆ ಹಾರಿ ಮೋಡಗಳಾಗಿಹವೆ. ಹೌದಾ? ಮೂರನೇದು, ಕರಗಿದ ಮೋಡದ ಸೆರೆಯನ್ನು ಹರಿಯುತ್ತ ಬಾನಲ್ಲಿ ತೇಲುವನು. ಹೌದಾ? ಈ ರೀತಿಯಾಗಿ ಓದಿ ನಂತರ ನಿಮ್ಮ ಪುಸ್ತಕದಲ್ಲಿ ಬರಿಬೇಕು. ಈ ಪದ್ಯದಲ್ಲಿ ಬಳಕೆಯಾಗಿರುವ ಕೆಲವು ಪದಗಳನ್ನು ನೀಡಲಾಗಿದೆ. ಈ ಪದಗಳನ್ನು ಓದಿ ಮಕ್ಕಳಿಂದ ಹೇಳಿಸಿ. ಕೆಲವೊಂದಿಷ್ಟು ಪದಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ, ಆ ಪದಗಳನ್ನು ನೀವೇನು ಮಾಡಬೇಕು, ಓದಬೇಕು. ಚಂದಿರ, ಮೋಡ, ಅಲೆ, ಅರಳೆ, ಗಾಳಿ, ನಗು, ಹರಿ, ಬಾನು, ಗೆಳೆಯ, ನಾನು, ಓಡು, ಮನೆ, ಬೆಳಕು, ಮನ, ಬೆಳಗು. ಈ ರೀತಿಯಾಗಿ ಪದಗಳನ್ನು ಓದಿ ಈ ಪದಗಳನ್ನು ಕೂಡ ನಿಮ್ಮ ಪುಸ್ತಕದಲ್ಲಿ ಬರಿಬೇಕು. ನಂತರ ಈ ಚಿತ್ರಗಳನ್ನು ತೋರಿಸಿ ಅವು ಏನೆಂದು ಮಕ್ಕಳನ್ನು ಪ್ರಶ್ನಿಸಿ ಉತ್ತರ ಪಡೆಯಿರಿ. ಮಕ್ಕಳೇ, ಈ ಚಿತ್ರಗಳನ್ನೆಲ್ಲ ನೀವು ನೋಡಿರ್ತೀರಾ, ಹೌದಾ? ಮೊದಲನೇ ಚಿತ್ರದಲ್ಲಿರ್ತಕ್ಕಂಥದ್ದು ಯಾವ ಪ್ರಾಣಿ? ಯಾವ ಪ್ರಾಣಿ? ಮೈಸೂರಲ್ಲಿ ಅಂಬಾರಿಯನ್ನು ಹೊರತಕ್ಕಂಥ ಪ್ರಾಣಿ ಯಾವುದು? ಎಸ್ ಪುಟ್ಟ, ಗುಡ್, ಆನೆ. ನೆಕ್ಸ್ಟ್ ಚಿತ್ರದಲ್ಲಿರ್ತಕ್ಕಂಥ ಪ್ರಾಣಿ ಯಾವುದು? ನೀವೆಲ್ಲ ಚಿಕ್ಕವರಿದ್ದಾಗ ಈ ಪ್ರಾಣಿ ಕೊಟ್ಟಿರ್ತಕ್ಕಂಥ ತಾಯ್ತವನ್ನ ನಿಮ್ಮಮ್ಮ ನಿಮ್ಮ ಕುತ್ತಿಗೆಯಲ್ಲಿ ಕಟ್ತಾ ಇದ್ರು. ಯಾವ ಪ್ರಾಣಿ ಇದು? ಎಸ್ ಮಾ, ಗುಡ್. ಯಾವ ಪ್ರಾಣಿ? ಕರಡಿ. ಹೌದಾ? ಕರಡಿ. ಮೂರನೇ ಚಿತ್ರದಲ್ಲಿರೋದು ನಿಮ್ಮ ಮನೇಲಿ ಇರ್ತಕ್ಕಂಥದ್ದು, ಮತ್ತೆ ನೀವು ಕೈಯಲ್ಲೂ ಕೂಡ ಇದನ್ನ ಕಟ್ತೀರಾ, ಹೌದಾ? ಗಡಿಯಾರ. ಎಸ್, ಗುಡ್, ಗಡಿಯಾರ. ನೆಕ್ಸ್ಟ್ ಪ್ರಾಣಿ ಯಾವುದು? ಬೆಳಿಗ್ಗೆ ಎದ್ದು ಹಾಲು ಕುಡಿತೀರಲ್ವಾ ನೀವು ಮನೇಲಿ, ಯಾವ ಪ್ರಾಣಿ ಇದು? ಆಕಳು. ಎಸ್ ಪುಟ್ಟ, ಯಾವ ಪ್ರಾಣಿ? ಆಕಳು. ನೆಕ್ಸ್ಟು ಎತ್ತಿನ ಗಾಡಿ. ಎತ್ತಿನ ಗಾಡಿ. ನಂತರ ಕೊನೆಯದು, ಜಾತ್ರೆಗೆ ಹೋಗಿರ್ತೀರಲ್ವಾ ಅಮ್ಮನ ಜೊತೆ, ಅಲ್ಲಿ ನೋಡಿರ್ತಕ್ಕಂಥ ಚಿತ್ರ ಇದು ಯಾವುದು? ರಥ. ಎಸ್ ಪುಟ್ಟ, ಈ ಎಲ್ಲ ಈಗ ಏನೆಲ್ಲ ನೋಡಿದ್ರಲ್ವಾ ಅವೆಲ್ಲವುಗಳನ್ನು ನೀವೇನು ಮಾಡಬೇಕು, ನಿಮ್ಮ ಪುಸ್ತಕದಲ್ಲಿ ಬರಿಬೇಕು. ಮತ್ತೆ ಹೊಸ ಪಾಠದೊಂದಿಗೆ ನಾನು ನಿಮಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದ. ಒಳ್ಳೆಯದಾಗಲಿ.